ಹಲೋ ಅಲ್ಲೇ CSK ಗೆದ್ದಿದ್ದಾರೆ. ಪಾಯಿಂಟ್ಸ್ ಟೇಬಲ್ ಅಲ್ಲಿ ಮೊನ್ನೆಯಿಂದ 6ನೇ ಸ್ಥಾನದಲ್ಲಿ ಅವರೇ, ಮೇಲಕ್ಕೆ ಹೋಗೇ ಇಲ್ಲ. ಅದೇನಾಯ್ತಂದ್ರೆ ಮೊನ್ನೆ ಡೆಲ್ಲಿದು ರಾಜಸ್ಥಾನದ ಮ್ಯಾಚ್ ಇತ್ತು, ಇವ್ರ ಸಂಬಂಧನೇ ಇಲ್ಲ. ಡೆಲ್ಲಿ ಗೆದ್ದಿದ್ದು, ರಾಜಸ್ಥಾನ್ ಸೋತಿದ್ದು. ಆದ್ರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ 6th ಇಂದ 7th ಪ್ಲೇಸ್ ಹೋಗಿದ್ದು ಇವ್ರು. ಅದಕ್ಕೆ ನೀನೆ ಕಷ್ಟಪಟ್ಟು ಗೆದ್ದಿ 7th ಇಂದ 6th ಪ್ಲೇಸ್ಗೆ ವಾಪಸ್ ಬಂದವ್ರೆ. ಗಿಲ್ ನೀನ್ IPL ಟ್ರಾಫಿ ಅಲ್ಲ, ಹೌದು ಗೊತ್ತಾಗುತ್ತೆ ಯಾರು ಏನ್ ಇಟ್ಕೊಂತಾರೆ ಅಂತ. ಇಡೀ IPL ಯಾರು ಏನೇ ಟ್ರಾಫಿ ಗೆದ್ರು ನಂಗೆ ಇದಕ್ ಸಮ. ಮ್ಯಾಚ್ ನಾವೇ ಗೆಲ್ಲೋದು. ಬರ್ತೀಯಾ ಎಲ್ಲಿಗೆ? ಇಲ್ಲಿಗೆ. ನೀನ್ ಏನಾರೋ ಅನ್ಕೋ. ಮ್ಯಾಚ್ ಮುಗಿದ್ಮೇಲೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಒಂದ್ ಕೋಲ್ಗೆ ಎಣ್ಣೆ ಹಾಕಿ ನೀನ್ ಹೋಗ್ತಾ ಇಟ್ಕೊಂಡು ಹೋಗ್ಬೋದು. ಮನೇಲಿ ಕೊಡೋ 10 ರೂಪಾಯಿ ಕೂಡಿಕ್ಬಿಟ್ಟು ನಾನು ನಿಮ್ ಬಿರಿಯಾನಿ ತಂದು ಕೊಡ್ತೀನಿ. ನೀವ್ ನೋಡ್ರಿ ಹಿಂಗ್ ಮ್ಯಾಚ್ ಸೋತಿದಿರಲ್ರೋ ಬಾಲ್. ಯಾಕಣ ಇಷ್ಟು ವರ್ಷ ಇದ್ದಿದ್ ನಿಮ್ ದರ್ಪ ದುರಂಕಾರಗಳೆಲ್ಲ ಎಲ್ಲೋಯ್ತ್ರೋ ಬಾಲ್. ಕ್ರಿಕೆಟ್ಗೆ ಬಾಲ್. ಅಂದಕ್ಕಿಟ್ಟ ಪೋಡ ಹಿಡ್ಕೊಂಡ್ ನಾನು ಲವ್ ಯು ಡಾರ್ಲಿಂಗ್. ಈ ಏಜ್ಗೆ ನನ್ನ ಲವ್ ಮಾಡ್ತೀಯಾ? ಲವ್ ಮಾಡೋದಕ್ಕೆ ಏಜ್ ಇಂಪಾರ್ಟೆಂಟ್ ಅಲ್ಲ, ಗೇಜ್ ಇಂಪಾರ್ಟೆಂಟ್. ಓ ನಮಸ್ಕಾರಿ ಮಾಮ. ಓ ನಮಸ್ಕಾರಿ ಸೊಸಿ. ಮದ್ವಿಗ್ ಬಂದಿರೇನ್ರಿ? ಹ್ಞೂ ರೀ, ಮದ್ವಿಗೆ ಬಂದಿವ್ರಿ. ಆಯರಿ ಎಷ್ಟ್ ಮಾಡಿರಿ? ನಂಬರ್ ಆಯರ್ಗೇರಿ ಎಲ್ಲ ಮಾಡೋದಿಲ್ರಿ, ಬರೋದು ಬರ್ಸೋದು ಹೋಗ್ಬಿಡೋದು. ಮ್ಯಾಚಿಗ್ ಗೆಟ್ಟವನೆ ನೇನೆ ವಿಜಯ ರಾಜೇಂದ್ರ ಬಹುದು. ತಗೋಣ ನಿನ್ ಪಾರ್ಸಲ್. ಜಲ್ದಿ OTP ಹೇಳು, ನಾನು ಬೇರೆ ಕಡೆ ಹೋಗ್ಬೇಕು. लेकिन ये साला कर क्या रहा है यहाँ पे? ಏನಾಯ್ತು ಓಯಪ್ಪ? ಹುಡುಗಿ ಎಲ್ಲದಳು ಓಯಪ್ಪ? ಯಾವ ಹುಡುಗಿ ಓಯಪ್ಪ? रुको जरा सबर करो. ಈ ಹುಡುಗಿ ಓಯಪ್ಪ. बैगन मतलब वो अलग ही लेवल का बंदा था. ಇದೇನಪ್ಪಿದು, ನನ್ನ ಮಗ 1 ಗಂಟೆ ಆದ್ರೂ ಓದ್ತಿದ್ದಾನೆ. ಹಿಂಗೆ ಓದಿದ್ರೆ ಮುಂದೆ ದೊಡ್ಡ ವ್ಯಕ್ತಿ ಆಗ್ತಾನೆ. ನಮ್ಮ ಮನೆತನದ ಗೌರವನ ಇವನೇ ಉಳಿಸೋದು. ಇದೇ ನನ್ನ ಕೊನೆಯ ಪ್ರಯತ್ನ ಪ್ರಿಯ. ನೀನು ನಾಳೆ ನನ್ನ ಪ್ರೀತಿನ ಒಪ್ಕೊಂಡು ಐ ಲವ್ ಯು ಅಂತ ಹೇಳಿಲ್ಲ ಅಂದರೆ ನನ್ನ ಕೈ ಕಟ್ ಮಾಡ್ಕೊಂಡ್ಬಿಡ್ತೀನಿ. Hi ma'am, you have 5 minutes? Yes sir. Ma'am, you look incredible. Thank you. How much does your outfit cost, ma'am? Actually the top is from Savannah, 1200. The pant is from H&M, it's 2500, and shoes are New Balance, I think so 5k, and this is the latest model iPhone, and these shades are gifted by my friend. Okay. Thank you so much, ma'am. Thank you. Yeah. Hi sir. Hi. Sir, you look so good. Thank you. How much does your outfit cost, sir? ಆಕ್ಚುಲಿ ಈ ಶರ್ಟ್ ಬಂದು ನಮ್ಮ ಅಪ್ಪಂದು, ಈ ಪ್ಯಾಂಟು ನಮ್ಮ ಫ್ರೆಂಡ್ದು, ಇದು ಸ್ಲಿಪ್ಪರ್ಸ್ 5 ವರ್ಷ ಆಯ್ತು, ಏನ ಕಿತ್ತೋಗಿಲ್ಲ. ಇದು ಮೊನ್ನೆ ಜಾತ್ರೆಯಲ್ಲಿ ಕತ್ಕೊ ಬಂದಿದ್ದು. ನಿಮ್ದಂತ ಏನೇನು ಇದೆಯಾ? ಕಾಚಾ ಇದೆ ಸರ್. ಮಾತಾರಿಗೂ ಬಾಯ್. ಲೇ ತಗೋ ಮೊಬೈಲ್ ಚಾರ್ಜ್ ಹಾಕು. ರೀ ಯಾವ್ದೋ ಫೋನ್ ಬತ್ತೈತೆ. ಏನ್ ಹೆಸರೈತೆ? ಹೆಸರು ಬತ್ತೈಲ್ಲ, ಬರೀ ನಂಬರ್ ಬತ್ತೈತೆ. ಹೌದಾ, ಯಾರಿರ್ಬೋದು? ಹಲೋ ಹಲೋ, ನಿಮ್ಗೊಂದು ಗುಡ್ ನ್ಯೂಸ್. ನೀವು ಅಪ್ಪ ಆಗ್ತಿದ್ದೀರಾ. ಅಪ್ಪನ? ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ, ಹೇಳಿ ಮೇಡಮ್. ಕೇಳು ಯಾರು ಅಂತ. ಇದೇ ಒಂದ್ ನಿಮಿಷ ಕೇಳ್ತೀನಿ. ಹಲೋ ಹಲೋ ಹಲೋ, ಇಲ್ಲಿ ಸರಿಯಾಗಿ ನೆಟ್ವರ್ಕ್ ಇಲ್ಲ. ಅಯ್ಯೋ ಹಂಗ ಅನ್ಬೇಡಿ ಮೇಡಮ್. ನಿಮ್ ನೆಟ್ವರ್ಕ್ ಇಲ್ಲ ಅಂತಂದ್ರೆ ನನ್ನ ನೆಟ್ವರ್ಕ್ ಪರ್ಮನೆಂಟ್ ಆಗಿ ಆಫ್ ಆಗ್ಬಿಡ್ತದೆ. ಅದು ಯಾರು ಅಂತ ದಯವಿಟ್ಟು ಹೇಳಿ ಮೇಡಮ್. ಬೆಳಗ್ಗೆ ನಿಮ್ಮ ಹೆಂಡತಿ ಕರ್ಕೊಂಡು ಹಾಸ್ಪಿಟಲ್ ಚೆಕಪ್ ಬಂದಿದ್ರಲ್ಲ, ಅದ್ರ ರಿಪೋರ್ಟ್ ಇವಾಗ ಬಂದಿದೆ. ನೀವು ಅಪ್ಪ ಆಗ್ತಿದ್ದೀರಾ. ಓ ಹೌದಾ? ಲೇ ನಾನ್ ತಿರ್ಗಾ ಅಪ್ಪ ಆಗ್ತಿದ್ದೀನಂತೆ ಕಣೆ. ಇವಾಗ ಯಾಕೆ ಹೊಡಿತಿದ್ಯಾ? ಮಗನ್ ಮದ್ವೆ ಮಾಡೋ ವಯಸ್ಸಲ್ಲಿ ಇವಾಗ ಮಗುನ್ ಎತ್ಕ ಕುತ್ಕೊಳ್ಳೋಣ. ಹಲೋ, ಕಂಗ್ರಾಚುಲೇಷನ್ ಕಿರಣ್ ಸರ್. ಹಲೋ ಮೇಡಮ್, ನನ್ನ ಹೆಸರು ಕಿರಣ್ ಅಲ್ಲ, ರವಿ. ಓ ಸಾರಿ ಸರ್, ರಾಂಗ್ ನಂಬರ್. ಒಂದೇ ಒಂದು ಆಸ್ತಿ ಮುಗಿಸ್ಬಿಡ್ತೀನಿ. ಯಾರನ್ನ ಕನ್ಸಲ್ ಅನ್ಕೊಂಬಿಡಿ, ನನ್ನ ಮುಗಿಸ್ತೀನಿ. ಏಯ್, ಎಷ್ಟೊತ್ತು ಆಟಾಡ್ತೀಯ ನಾಯಿ ಜೊತೆ? ಕೈ ತೊಳ್ಕೊಂಡು ಊಟ ಮಾಡ್ಬಾ.
ಹಲೋ ರೀ. ಅತ್ತೆ ಮೇಲೆ ಕಂಪ್ಲೇಂಟ್ ಮಾಡೋ ಹಾಗಿದ್ರೆ 1 ಒತ್ತಿ, ಮಗು ಮೇಲೆ ಕಂಪ್ಲೇಂಟ್ ಮಾಡೋ ಹಾಗಿದ್ರೆ 2 ಹೊತ್ತಿ, ಪಾರ್ಲರ್ಗೆ ಹೋಗಕ್ಕೆ ದುಡ್ಡು ಬೇಕಾಗಿತ್ತು ಅಂತಂದ್ರೆ 3 ಒತ್ತಿ, ಮನೆ ಕೆಲಸ ಮಾಡಕ್ ಆಗ್ತಿಲ್ಲ ಅಂತಂದ್ರೆ 4 ಒತ್ತಿ, ಬಿರಿಯಾನಿ ಆರ್ಡರ್ ಮಾಡ್ಬೇಕು ಅಂತಂದ್ರೆ 5 ಒತ್ತಿ, ಆನ್ಲೈನ್ ಶಾಪಿಂಗ್ಗೆ ದುಡ್ಡು ಬೇಕು ಅಂದ್ರೆ 6 ಒತ್ತಿ, ಫೋನ್ ಪೇ ಅಲ್ಲಿ ದುಡ್ಡು ಹಾಕ್ಬೇಕು ಅಂತಂದ್ರೆ 7 ಒತ್ತಿ, ಮನೆಗೆ ಬರ್ಬೇಕಾದ್ರೆ ಏನಾದ್ರು ತರಬೇಕು ಅಂತಂದ್ರೆ 8 ಒತ್ತಿ, ಅಥವಾ ಮನೇಲಿ ಬಂದ್ಮೇಲೆ ಯಾವ್ದ್ರ ಬಗ್ಗೆ ಆದ್ರೂ ಮಾತಾಡ್ಬೇಕು ಅಂದ್ರೆ 9 ಒತ್ತಿ. ನಿಮ್ಮಿಂದ ನಮಗೆ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ದಯವಿಟ್ಟು ಪುನಃ ಕರೆ ಮಾಡಿ. ನಿಮ್ಮ ಗಂಡನಿಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಯಾರಿಗೆ? ಶ್ರೀನಿ ಮಾಮಂಗೆ ಅಂತ ಬರ್ಕೊಳ್ಳೋಣ. ನಾವೆಲ್ಲ ಅದ್ಭುತವಾಗಿ ಅಮೋಘವಾಗಿ ಪ್ರದರ್ಶನ ಕೊಡ್ತಾ ಇದೀವಿ. ಮೊದಲನೇ ಮ್ಯಾಚು RR ಮೇಲಿತ್ತ. ಚಿಕ್ಕ ಹುಡುಗರು ಅಂದ್ಬಿಟ್ಟು ನೇತನೆಲ್ಲಿಸ್ಗೆ ರೆಸ್ಟ್ ಕೊಟ್ಬಿಟ್ಟು ನಾವೇ ಆಡಕ್ ಹೋದ. ಆದ್ರೆ 15 ವರ್ಷದ ಹುಡುಗ ಬಂದ್ಬಿಟ್ಟು 11 ಓವರ್ಗೆ ಮ್ಯಾಚ್ ಮುಗಿಸ್ ಕಳಿಸ್ಬಿಟ್ಟ. ಆಮೇಲೆ ಎರಡನೇ ಮ್ಯಾಚು ಪಂಜಾಬ್ ಅವ್ರ ಮೇಲೆ 200 ರನ್ ಹೊಡೆದ. ಆಮೇಲೆ ಸಬಾಷ್. ಆದ್ರೆ ಅಲ್ಲೂ 24 ವರ್ಷದ ಹುಡುಗ ಬಂದು 11 ಬಾಲ್ಗೆ 39 ರನ್ ಹೊಡೆದು ಸ್ಟಾರ್ಟಿಂಗ್ ಅಲ್ಲೇ ನಮ್ಮನ್ನ ಮುಳುಗಿಸ್ ಕಳಿಸ್ಬಿಟ್ಟ. ಮುಂದೆ ಕೇಳ. ಮೂರನೇ ಮ್ಯಾಚು RCB ಮೇಲಿತ್ತ. ಆಗಿದ್ದಾಗ್ಲಿ ಅಂದ್ಬಿಟ್ಟು ಅವ್ರಿಗೆ 207 ರನ್ ಹೊಡೆದ. RCB ಮೇಲೆ 207 ರನ್. ಶಬಾಷ್ ಅಲ್ಲ, ಶಬಾಷ್ ಶಬಾಷ್. ಇನ್ನೂ ಐತೆ ಬರ್ಕಣ್ಣ. ಆದ್ರೆ ಟಾರ್ಗೆಟ್ 250 ಇತ್ತು. ಹಾಗಾಗಿ ಸೋತ್ಬಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಎಲ್ಲಾ ಕಡೆಯಿಂದ ನೀರ್ ಇಳಿಸಿ ಕಳಿಸ್ಬಿಟ್ರು ನಮ್ಮನ್ನ. ಆಮ್ಯಾಕೆ 1 ನಿಮಿಷ ತಡಿ. ಅದು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ವಲ್ಲ, ಅದ್ಭುತ ಅಮೋಘವಾದ ಪ್ರದರ್ಶನ ಅಂತ ಕಡ್ದಾಕ್ತೀನಿ. ಆಮೇಲೆ ಸಂಜು ಸ್ಯಾಮ್ಸನ್ ಆಡೋದಕ್ಕೆ ಶುರು ಮಾಡಿದ್ಮೇಲೆ ಮಧ್ಯದಲ್ಲಿ ಹಂಗೋ ಹಿಂಗೋ 3 ಮ್ಯಾಚ್ ಗೆದ್ದ. ಆಹಾ, ಇಡೀ ಪತ್ರದಾಗ ಇದೊಂದೇ ಕಳ ಒಳ್ಳೆ ನ್ಯೂಸ್. ಆದ್ರೆ ಅದೇ ಮಧ್ಯದಲ್ಲೇ SRH ಮತ್ತೆ GT ಮೇಲೆ ಸೋತೋಗ್ಬಿಟ್ಟು ಈಗ 6 ಪಾಯಿಂಟ್ಸ್ ತಗೊಂಡು ಪಾಯಿಂಟ್ಸ್ ಟೇಬಲ್ ಅಲ್ಲಿ 7ನೇ ಪೊಸಿಷನ್ ಬಂದ್ಬಿಟ್ಟಿದೀವಿ ಕಣ್ಣು. ನನ್ ಮಗನೇ, ನಿನಗೆ ಇಷ್ಟು ಲೆಟರ್ ಬರೋದು ಸಾಕಾಗಲ್ಲ. ಟೆಲಿಗ್ರಾಮ್ ಅಲ್ಲಿ ಶಾರ್ಟ್ ಆಗಿ ನಥಿಂಗ್ ಇಸ್ ವರ್ಕಿಂಗ್, ಕಮ್ ಫಾಸ್ಟ್ ಬೈ ಎಂಪೈರ್ಸ್ ಅಂತ ಬರ್ದು ಕಳಿಸ್ತೀನಿ. ಆ ಕೆಲಸ ಆಗ್ಲೇ ಮುಂಬೈ ಅವ್ರು ಮಾಡ್ತಾವ್ರೆ ಕಣ್ಣಣ. ಅಪ್ಪ ಏನಾತ್ ಮಗ? ನಾ ಈ ಬ್ಯಾಗ್ ತಗೊಂಡ್ ಸಾಲಿ ಹೋಗಂಗಿಲ್ಲ ನೋಡ. ನಮ್ ಟೀಚರ್ ಬೈತಾರ, ನಾನು ಬರಬರ್ ಶೂಟ್ ಆಗಂಗಿಲ್ಲ. ಅಲ್ಲೋ ಬಾಡನ್ ಮಗನ, ನೀನ್ ಸಾಲಿ ಹೋಗ್ಯ ಹಿರೋಗಿರಿ ಮಾಡಕ್ ಹೋಗ್ಯ? ಮಂಗ್ಯಾನ ಮಗನ, ಏನಾಗೈತ ಬ್ಯಾಗಿಗೆ? ಚಲೋನ ಆಯ್ತಲ್ಲ. ಮತ್ಲಬ್ वो अलग ही लेवल का बंदा था. ಈ ಜನ್ಮದಲ್ಲಿ ನೀನು ಉದ್ದಾರ ಆಗಲ್ಲ. ತಿನ್ನಾಕ ಏನಾರ ಇದ್ರೆ ಕೊಡ್ರಲ್ಲ. 2 ದಿನ ಆತ್ರಿ ಏನೂ ತಿಂದಿಲ್ರಿ. ಹೌದು, 2 ದಿವಸ ಆತ್ ಏನೂ ತಿಂದಿಲ್ಲ? ಹೌದ್ರಿ, ಎಲ್ಲಾರು ಅವ್ರದವ್ರ ನೋಡ್ಕೋತಾರ್ರಿ. ಹೌದು, ಎಲ್ಲಾರು ಅವ್ರ ದಟ್ಟ ಅವ್ರು ನೋಡ್ಕೋತಾರು. ನಿಂಗ ನಾನು ತೋರಿಸ್ತೀನಿ ಬಾ. ಬಾ ತೋರಿಸ್ತೀನಿ ಬಾ. ನಾಯಿ ಅಂತವ್ನ. ಹೆಣ್ಣು ಕೊಟ್ಟು ಮಾವದನ. ಹಲೋ ರೀ ಮಾವರ. ಹಳ್ಳಿ ಅಂದ್ರೆ ಕೋಟಿ ಕೋಟಿ ಬೆಲೆ ಬಾಳುವ ವಜ್ರದಂತ ನನ್ನ ಮಗಳು ಕೊಟ್ಟಿ ನಿಮ್ಗೆ ಚಂದ ನೋಡ್ಕೋರಿ. ಹ್ಞೂ ರೀ ಮಾವರ, ಹ್ಞೂ ರೀ. ಅದು ಹೋಗ್ಲಿ ಬಿಡ್ರಿ ಮಾವರ, ವಾಪಸ್ ಎಷ್ಟಕ್ಕೆ ತಗೋತೀರಿ ಅದಕ್ಕೆ? ಅಣ್ಣ ಇದು ಔಷಧ ಕೊಡ. ಇದ ಕೊಡ್ತಂತಡಿ. ತಡಿ ಅಣ್ಣ, ತಡಿ. ಯಾಕಪ್ಪ ಯಾಕೆ? ಅಣ್ಣ ಮತ್ತೆ ನನ್ ಕಡೆ ನಿಂಗೆ ರೊಕ್ಕ ಕೊಡಕ್ ರೊಕ್ಕನೇ ಇಲ್ವ ಅಣ್ಣ? ಇಲ್ಲಿ ಬಿಡೋ ಮರ, ಕೊಡ್ತಾನಂತ ಔಷಧ. ಯಾಕೆ ತಲೆ ಕೆಡ್ಸ್ಕೊಳತಿ? ಅಣ್ಣ ನನ್ ಕಡೆ ರೊಕ್ಕ ಅದಾವ, ನೀ ಹಿಂಗ ಕೊಡ್ತೀಯಲ್ಲ ಅಂತೇಳಿ ನಾಟಕ ಮಾಡಿನ ನಾನು. ಮರಯ್ಯ, ನಾನು ಆಗ ಕಾಮಿಡಿ ಮಾಡಿದ್ನ ಮರ. ಔಷಧ ಇಲ್ಲಿ ಬೇರೆ ಕೊಡ್ತಾನೆ ನಿನಗೆ. ಯಾಕೋಣ ಅದನ್ನ ವಾಪಸ್ ತಗೊಂಡಿ? ಸಾರಿ ಓತಮ್ಮ, ನಾ ನಿನಗೆ ರೊಕ್ಕ ಕೊಡದಲ್ಲ ಅಂತ ಹೇಳಿ ವಿಷದ ಬಾಟ್ಲಿ ಕೊಟ್ಟಿದ್ನಿ. ವಿಷದ ಬಾಟ್ಲಿ? ಸ್ವಾರಿ ನೋ ಮರ, ನಿನ್ ಕಡೆ ರೊಕ್ಕ ಇದ್ದಿದ್ದಿಲ್ಲ. ನಾವು ಜೀವಂತರ ಇದ್ದೇನು ಮಾಡ್ತಾನಂತ ಸತ್ತರ ಸಾಯ ಒಂದ್ ಸೊಳ ಮಗ ಅಂತೇಳಿ ವಿಷದ ಬಾಟ್ಲಿ ಕೊಟ್ಟಿದ್ನಿ. ಓ ಮರ, ನಾನು ಯಾವಾಗ ಬಂದಿಟ್ಟು ಹಿಂಗ ಅಣ್ಣ, ನಂಗೂ ಇಂಥದೊಂದು ಕೊಡೋಣ. ನಿಮ್ಗೂ ಸಮಸ್ಯೆ ಬೇಕೇನ್ರಿ? ಹಾ, ಕೊಡ್ತೀನಿ ತಡ್ರಿ. ಹಾ, ತೋರಕರ.
ಎಷ್ಟು ಹೊತ್ತು ಪಿನ್ನಂದೆ ನಿಮ್ದ್ರಿ ಅಣ್ಣ 500 ರೂಪಾಯಿ ನೋಡ್ರಿ. ಯಾಕಾರ ನಿಮ್ದು 20 ರೂಪಾಯಿ ಅಟ್ಟ ಆಗೈತ್ರಿ. ಅವ್ರು ಪಾರ್ಸಲ್ ತೊಗೊಂಡಾರಿ ಅದಕ್ಕೆ 500 ರೂಪಾಯಿ ಆಗೈತ್ರಿ ಅವ್ರದ. ಚಾಲು ಮಾಡಿ ಸ್ವಲ್ಪ ಹುಡಿ. ಹಾ ಕ್ಲಚ್ ಹಿಡಿಗೆ ಹಾಕಿ ಹಂಗ ಹಿಡ್ಕೊಂಡ್ ಕುಂದಿರ್ತಿಲ್ಲ ಹಂಗ ಮಜಾಕ್ ಮಾಡೀನಿ. ಹಾ ಅವಕಾಶ ಗೇರ್ ಹಾಕು ನೀನ್ ನದಿ ಹ್ಯಾಂಗ ಕಲ್ಲ ಕಲಕಿ ಹಂಗ ಮಜಾಕ್ ಇರ್ಲಿ. ಗಾಡಿ ಕಲೀಲಿ ಬೇಡ ಹೇಳು, ಕಲಿಸ್ತೀನಿ ಅಂತ ಹೇಳೋದಿಲ್ಲ. ಹೇಳು ಅವಕಾಶ ಕ್ಲಚ್ ಬಿಡು ಹಾಕಿ ಹ್ಯಾಂಗ ಬಿಟ್ಟು ಹಂಗ ಗಾಡಿ ಹೋಗೋಣ. ಅಕ್ಕ ನಮ್ಮ ಹುಡುಗಿನ ಮೀಟ್ ಮಾಡಕ್ ಹೋಗ್ತೀನಿ, ಒಂದ್ 500 ರೂಪಾಯಿ ಕಾಸಿದ್ರೆ ಕೊಡಕ. 500 ರೂಪಾಯಿ ಅಲ್ಲ, ಬೇಕಾದ್ರೆ 5,000 ಕೊಡ್ತೀನಿ. ಅದು ಇಂತ ಕಾಮಿಡಿ ಮಾಡಕ್ ಹೋಗ್ಬಿಡ. ರೀ ಬಾಂಬ್ ಕೊಡ್ರಿ. ಯಾವ ಬಾಂಬ್? ಜಂಡು ಬಾಂಬ್ ರೀ. ಚೆಂಡು ಬಾಂಬ? ಏನ್ರಿ ಇದ? ಇದು ನನ್ನ ಬಾಂಬ್. ಅಲ್ಲ ಯಾರು ಮನೆ ಹುಡುಕ ಬ್ರೋಕರ್ ಅಣ್ಣನೇ. ಏನ್ ಮೇಡಮ್ ಮರೆ ನಮ್ಗೊಂದ್ ಮನೆ ಬೇಕಾಯ್ತು ಕಣಣ್ಣ. ಯಾವ ಕಡೆ ಬೇಕು ಮೇಡಮ್ ಮರೆ? ಇತ್ಲ 400 ಕಡೆಗ್ ಬೇಕಾಗಿತ್ತು ಪೂರ್ವದ ಬಾಗ್ಲು. ಆಯ್ತು ಬರ್ರಿ. ಆಮೇಲೆ ಇನ್ನೊಂದ್ ಮಾತಣ್ಣ, ಓನರ್ ಇರಂಗಿಲ್ಲ, ಕಸ ಪಸ ಹೊಡ್ಕೊಂಡ್ ಪಕ್ಕದ ಮನೆ ಬಾಡಿಗೆ ಇರ್ಬೇಕು ಅವ್ರು. ಅಕ್ಕಪಕ್ಕ ಯಾವ ಫ್ಯಾಮಿಲಿ ಇರಂಗಿಲ್ಲ, ತಿಂಡಿ ಆತೆ ತೀರ್ಥ ಆತೆ ಅಂತ ಕೇಳಕ್ಕೆ. ಆದ್ರೆ ಸಾಯಂಕಾಲ ಹೊತ್ತು ಮಾತ್ರ ಮಕ್ಳೆಲ್ಲ ಇರ್ಬೇಕು ಬೀದಿಗೆ, ನಮ್ ಮಕ್ಳ ಜೊತೆಗೆ ಆಟ ಆಡಕ್ಕೆ. ಒಳ್ಳೆ ಲೇಔಟ್ ತರ ಇರ್ಲಿ, ಸೈಲೆಂಟ್ ಆಗಿ. ಇಲ್ಲಿ ಎಡವೈದ್ನಂದ್ರೆ ಮೆಟ್ರೋ ಸ್ಟೇಷನ್ ಆಗಿ ಬೀಳಂಗಿರ್ಬೇಕು, ಪಕ್ಕ ಖಾಲಿ ಸೈಟ್ ಇರ್ಬೇಕು, ಕಸ ಪಸ ಎಸಿಯಕ್ಕೆ. ಆದ್ರೆ ಸೊಳ್ಳೆ ಪಳ್ಳೆ ಏನು ಬರಂಗಿಲ್ಲ. ಆಮೇಲೆ ಮನೆಗೆ ಯಾರನ್ನ ನೆಂಟ್ರು ಬಂದ್ರೆ ಕರ್ಗಡೆ ಬೆಲೆ ತೆಗ್ದಾಕಕ್ ಬರ್ಬೇಕು ಓನರು. ಈ ಕಸದ ಗಾಡಿಯರು ಒಂದೊಂದ್ ದಿನ ಆಡಾಕ್ಯಂಗ್ ಬರಲ್ಲ, ಅವಾಗ ಓನರೇ ಶಿಲ್ಡ್ ಹೊಡೆದ್ ಕರಿಬೇಕು ನನ್ನ. 10ನೇ ತಾರೀಕು ಕೂಡ ಬಾಡಿಗೆ, 20ನೇ ತಾರೀಕು ಕೊಟ್ರು, ಇನ್ನು ಅರ್ಧ 30ನೇ ತಾರೀಕು ಕೊಡು ಅನ್ಬೇಕು ಅವ್ರು. ಈ ಮನೆಗೆ ಫ್ಯಾನು ಗೀಜರು ಯಾತನ ಕೆಟ್ಟೋದ್ರೆ ಓನರೇ ಬಂದ್ ರೆಡಿ ಮಾಡಿಸ್ಬೇಕು. ಕೆಲಸಗಾರರು ಸಿಕ್ಕಿಲ್ಲ ಅಂತ ಸುಮ್ಮನೆ ಹಂಗಿಲ್ಲ, ಯೂಟ್ಯೂಬ್ ಅಲ್ಲಿ ನೋಡಾದ್ರೂ ಅವರೇ ಸರಿ ಮಾಡೋಗ್ಬೇಕು. ಒಂದೊಂದ್ ದಿನ ಲೇಟ್ ಆಗಿ ಹೋಗಿರ್ತೀನಿ, ನಲ್ಲಿ ಆಫ್ ಮಾಡಿರಲ್ಲ, ನೀರ್ ಸುರಿತಿದ್ರು ಏನೋ ಅನ್ಕಂದಂಗ್ ನೀರ್ ಆನ್ ಮಾಡ್ತಿರ್ಬೇಕು. ಮತ್ತೆ ಇನ್ನೊಂದ್ ವಿಷಯ ಅಣ್ಣ, ಒಂದೊಂದ್ಸಾರಿ ನಮ್ದು ನಮ್ಮ ಹಸ್ಬೆಂಡ್ ಒಂದೇ ಶಿಫ್ಟ್ ಇರುತ್ತೆ. ಅವತ್ತೊಂದಿನ ಓನರ್ ಎಮರ್ಜೆನ್ಸಿ ಬಂದ್ ಮಕ್ಕಳನ್ನ ಆಟ ಆಡಿಸ್ಬೇಕು. ಬಾಡಿಗೆ ಬಿಡು 7,000ದಿಂದ 6,000 ತಕನ ಇರ್ಲಿ ನಡೀತತೆ. ಆಮೇಲೆ ಕರೆಂಟ್ ಬಿಲ್ ತರ ಬರ್ಬೇಕು, ದಿನಸಿ ಅಂಗಡಿ ಲಿಸ್ಟ್ ತರ ಬರಬಾರ್ದು. ಓನರ್ದೆಲ್ಲ ಸೇರಿಸ್ಕೊಂಡು ಮೆಟ್ಲು ಮಗಳು ಕಸ ಓಡಿಸ್ತೀನಿ 100-200 ಕೊಡ್ರಿ ಅಂತ ಕೇಳಂಗಿಲ್ಲ. ನಾನೇ ಉದ್ದನೋ ಲೆಹಂಗಾ ಹಾಕೊಂಡು ಹೋಗ್ತಾ ಬರ್ತಾ ಗುಡ್ಸಾಡ್ತೀನಿ. ಏನ್ ಬೇನಿ ಇಬ್ಬರೇ ಯಾವಾಗ್ಲೂ ಗಂಟ್ ಮಾರಿ ಹಾಕೊಂಡ್ ಹಿಂಗ ಸಪ್ಪಗೆ ಕೆಲಸ ಮಾಡ್ಕೊಂತ ನಿಂತಿರ್ತೀಯಲ್ಲ, ಸ್ವಲ್ಪ ನಕ್ಕೊಂತ ಕುಲ್ಕೊಂತ ಖುಷಿ ಖುಷಿ ಹಾಕಿರ್ಬೇಕು ನೀನ. ಹಿಂಗ್ ಮಾಡ್ರಿ ಹೆಂಗ್ ನೀನ? You're